ರಾಜ್ಯದ ವಿಪಕ್ಷ ನಾಯಕ ಆರ್ ಅಶೋಕ್ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಕಾಂಗ್ರೆಸ್ಸಿನ ಮುಂದಿನ ಮುಖ್ಯಮಂತ್ರಿ ಅದು ಮಲ್ಲಿಕಾರ್ಜುನ ಖರ್ಗೆ ಅಂತ. ಅದಾದ ಬೆನ್ನಲ್ಲೇ ಕಾಂಗ್ರೆಸ್ ಆರ್ ಅಶೋಕ್ರನ್ನ ಕರ್ನಾಟಕದ ಜ್ಯೋತಿಷ್ಯ ಅಂತ ಹೇಳಿ ಕುಹಕವಾಡಿದ್ರು. ಇವತ್ತು ಆ ವಿಚಾರಕ್ಕೆ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಬಗ್ಗೆ ಹಾದಿ ಬೀದಿಯಲ್ಲೆಲ್ಲ ಜನ ಮಾತನಾಡ್ತಾ ಇದ್ದಾರೆ. ನಾನು ಹೇಳಿದ್ದಕ್ಕೆ ನೀವು ನಮ್ಮನ್ನ ಜ್ಯೋತಿಷ್ರು ಅಂತ ಕರೀತೀರಿ. ಕಾಂಗ್ರೆಸ್ ವಿಚಾರ ಊರು ಬಾಗಲಾಗಿದೆ. ಹಾದಿ ಬೀದಿ ಓಣಿ ಕೇರಿಗಳಲ್ಲೆಲ್ಲ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ. ಒಬ್ರು ಡಿಕೆನೇ ಸಿಎಂ ಅಂತಾರೆ, ಇನ್ನೊಬ್ರು ಸಿದ್ದರಾಮಯ್ಯ ಮನೆಗೆ ಅಂತಾರೆ. ಹಾಗಾದ್ರೆ ಯಾರನ್ನ ನಂಬೋದು? ನವೆಂಬರ್ ಕ್ರಾಂತಿಯ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕ್ಲಾರಿಟಿ ಕೊಡ್ಲಿ ಅಂತ ಹೇಳಿ ಆರ್ ಅಶೋಕ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಶಿಸ್ತು ಇಲ್ಲದೆ ಇರತಕ್ಕಂತಹ ಪಕ್ಷ, ಅವರವರಲ್ಲೇ ಹೊಂದಾಣಿಕೆ ಇಲ್ಲದ ಪಕ್ಷ. ಹಾಗಾಗಿ ಅವರ ಬಗ್ಗೆ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಕಾಂಗ್ರೆಸ್ ಬಗ್ಗೆ ನಮಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಎಂದ ಆರ್ ಅಶೋಕ್, ಅಪೋಸಿಷನ್ ಲೀಡರ್. ಕಾಂಗ್ರೆಸ್ ಬಗ್ಗೆ ಹಾದಿ ಬೀದಿಲ್ ಜನ ಮಾತನಾಡ್ತಾ ಇರಬೇಕಾದ್ರೆ ನಾವು ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಟ್ಟಾಗ ನಮ್ಮನ್ನು ಜ್ಯೋತಿಷ್ರು ಅಂತ ಕರೀತೀರಿ. ಇದಕ್ಕೆಲ್ಲ ಇತಿಶ್ರೀ ಹಾಡಬೇಕು ಅಂದರೆ AICC ಅಧ್ಯಕ್ಷರೇ ಎದ್ದು ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ಲಪ್ಪ. ಮುಂದಿನ ಮುಖ್ಯಮಂತ್ರಿ ಯಾರೂ ಆಗೋದಿಲ್ಲ, ನವೆಂಬರ್ನಲ್ಲಿ ಕ್ರಾಂತಿನೂ ಆಗೋದಿಲ್ಲ, ಭ್ರಾಂತಿನೂ ಆಗೋದಿಲ್ಲ, ಏನೂ ಆಗೋದಿಲ್ಲ, ಈಗಿರುವಂತಹ CM ಮುಂದುವರಿತಾರೆ ಅಂತ ಹೇಳಿ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೊಟ್ಟರೆ ಸಾಕಲ್ವಾ? ಈ ತರಹದ ಗೊಂದಲಕ್ಕೆ, ಈ ತರಹದ ಆತಂಕಕ್ಕೆ ತಿಲಾಂಜಲಿ ಇಟ್ಟಂಗೆ ಆಗುತ್ತೆ. ನಾನೊಬ್ಬ ವಿಪಕ್ಷ ನಾಯಕ, ಶ್ಯಾಡೋ CM. ಹಾಗಾಗಿ ನನ್ನಲ್ಲೊಂದೊಂದಷ್ಟು ವರ್ಷನ್ಗಳಿರ್ತಾವೆ, ನಿಲುವುಗಳಿರ್ತಾವೆ. ಅದನ್ನು ನಾನು ಪ್ರಸ್ತುತಪಡಿಸಬೇಕಾಗಿರೋದು ನನ್ನ ಹಕ್ಕದು. ಹಾಗಾಗಿ ನಾನು ನನ್ನ ಅಭಿಪ್ರಾಯವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ನಾನು ಮಾತ್ರ ಅಲ್ಲಲ್ಲ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರೋದು. ಹಾದಿ ಬೀದಿಯಲ್ಲಿ ಜನ ಮಾತನಾಡ್ತಾ ಇದ್ದಾರೆ. ದಿನಕ್ಕೊಂದು ಹೊಸ ಮಜಲಿನಲ್ಲಿ ಸುದ್ದಿಗಳು ಬರುತ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿಯೂ ಕೂಡ ಜನ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ಕಡೆ ಸತೀಶ್ ಜಾರಕಿಹೊಳಿಗೆ ಕೊಟ್ಟರೆ ತಪ್ಪೇನು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯದ ಎರಡನೇ ನಾಯಕನಾಗಲು ಹೊರಟಿರುವ DK ಶಿವಕುಮಾರ್ ಅವರು CM ಆದರೆ ತಪ್ಪು ಏನು ಅಂತ ಕೇಳ್ತಾರೆ. ಏನಂತ ಹೇಳೋದು? ಮತ್ತೊಂದು ಕಡೆ ಕುರುಬ ಸಮುದಾಯದ, ಅಹಿಂದ ಸಮಾಜದ ನಾಯಕ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಪೂರ್ಣಾವಧಿಯೂ ಅವರೇ ಮುಖ್ಯಮಂತ್ರಿ ಆಗಿದ್ದರೆ ರಾಜ್ಯಕ್ಕೆ ಒಳ್ಳೆಯದು. ಸಿದ್ದರಾಮಯ್ಯ ರಾಜ್ಯಕ್ಕೆ ಅತ್ಯಂತ ಅಗತ್ಯ ವ್ಯಕ್ತಿತ್ವ, ಅನಿವಾರ್ಯ ವ್ಯಕ್ತಿತ್ವ, ಅವರೇ ಮುಂದುವರಿಯಲಿ. ಸಿದ್ದರಾಮಯ್ಯರ ಆಡಳಿತಾವಧಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಸೃಷ್ಟಿಯಾಗಿದೆ. ಸಿದ್ದರಾಮಯ್ಯರ ಆಡಳಿತಾವಧಿಯಲ್ಲಿ ಆಹಾರ ಇಲಾಖೆಯಲ್ಲಿ ಕ್ರಾಂತಿಯಾಗಿದೆ. ಸಿದ್ದರಾಮಯ್ಯರ ಆಡಳಿತಾವಧಿಯಲ್ಲಿ ಸ್ಟೇಟ್ ಎಕನಾಮಿಕ್ ಸಿಸ್ಟಮ್ ಬದಲಾಗಿದೆ. ಆರ್ಥಿಕ ವ್ಯವಸ್ಥೆಗಳು ಅಭಿವೃದ್ಧಿ ಕಂಡಿದೆ. ಸಿದ್ದರಾಮಯ್ಯರ ಆಡಳಿತಾವಧಿಯಲ್ಲಿ ಸಾರಿಗೆ ಇಲಾಖೆಯಲ್ಲಿ ಬೇರೆ ಬೇರೆ ನಿಗಮಗಳು ಅಭಿವೃದ್ಧಿ ಹೊಂದಿದ್ದಾವೆ. ಸಿದ್ದರಾಮಯ್ಯರ ಆಡಳಿತಾವಧಿಯಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಕಂಡಿದ್ದೇವೆ. ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಒಂದು ಕಾಲ ಇತ್ತು, ಜನ ತೆರಿಗೆ ಹಣ ಕಟ್ಟೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಅಂತಹದ್ರಲ್ಲಿ ಕಂದಾಯ ಇಲಾಖೆಯಲ್ಲಿ ಜನ ತ್ವರಿತವಾಗಿ ತೆರಿಗೆ ಕಟ್ಟುವಂತೆ ಸಿದ್ದರಾಮಯ್ಯ ಸರ್ಕಾರ ಪ್ರೋತ್ಸಾಹ ಕೊಡ್ತು. ಹಾಗಾಗಿ ಅವರೇ ಮುಂದುವರೆದ್ರೆ ತಪ್ಪೇನು? ಇನ್ನು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಬಹುದೊಡ್ಡ ಬದಲಾವಣೆಗಳಾಗಿದ್ದಾವೆ. ಅದು ಕೂಡ ಸಿದ್ದರಾಮಯ್ಯರ ಆಡಳಿತಾವಧಿಯಲ್ಲಿ. ಪ್ರತ್ಯೇಕ ಇಲಾಖೆಗಳು ಪ್ರತ್ಯೇಕ ಸಚಿವರುಗಳಿಗೆ ಬಿಟ್ಟುಕೊಟ್ಟರೂ ಕೂಡ ಆ ಇಲಾಖಾ ಜವಾಬ್ದಾರಿಯನ್ನು ಹೊತ್ಕೊಳ್ಳೋದು ಮುಖ್ಯಮಂತ್ರಿ. ಹಾಗಾಗಿ ಶಹಬಾಷ್ ಗಿರಿಯೆಲ್ಲ ಮುಖ್ಯಮಂತ್ರಿಗೆ ಸಲ್ಲಬೇಕು. ಅವರೇ ಮುಂದುವರಿಲಿ ಅಂತ ಜನ ಮಾತನಾಡ್ತಾ ಇದ್ದಾರೆ. ಒಟ್ಟಾರೆ ಆರ್ ಅಶೋಕ್ ಅವರು ಈ ವಿಚಾರದಲ್ಲಿ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದೇನೆಂದ್ರೆ, ಕಾಂಗ್ರೆಸ್ಸಿನ ಬಗ್ಗೆ ಪಾರದರ್ಶಕವಾಗಿ ಜನ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಒಳ ವಲಯದಲ್ಲಿ ಏನೇನಾಗ್ತಾ ಇದೆ ಅನ್ನೋದು ಜನರು ಹೊರಗಡೆಯಿಂದ ನೋಡುವಂತಾಗಿದೆ. ಅವರು ಮುಖ್ಯಮಂತ್ರಿ ಆಗ್ತಾರೆ, ಇವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆಗಳು ಹಾದಿ ಬೀದಿಯಲ್ಲಿ ನಡೆಯುತ್ತಿದೆ. ಹಾಗಾಗಿ ನಾವು ನಮ್ಮ ಹೇಳಿಕೆಯನ್ನು ಹೇಳೋದ್ರಲ್ಲಿ ತಪ್ಪೇನು ಅಂತ ಹೇಳಿ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.